ಹಲೋ ಹಲೋ 20 ಲಕ್ಷಕ್ಕೆ ಫೈನಲ್ ಆಯ್ತು ಬಾಸ್. ಏನ್ ತುಂಬಾ ಹ್ಯಾಪಿ ಆಗಿದೆಯಲ್ಲ? ನಾನು ಯಾಕೆ ಹ್ಯಾಪಿ ಆಗಿರ್ತೀನಿ ಬಾಸ್? ಅವ್ನು ಕೇಳಿದ್ದನ್ನ ನಾನು ನಿಮ್ಗೆ ಹೇಳಿದೆ. ಅವ್ರಂದ್ರೆ ಎಷ್ಟು ಜನ? ಅದು ಅವನು ಮತ್ತೆ ಆ ಹುಡುಗಿ. ಅವನೊಬ್ಬನೇ ಕಿಡ್ನಾಪ್ ಮಾಡಿದ್ನ? ಹೌದು ಬಾಸ್, ಅವನೊಬ್ಬನೇ ಮಾಡಿರೋದು. ನಿನಗೆ ಗೊತ್ತು ಅವನೊಬ್ಬನೇ ಅಂತ? ಯಾಕಂದ್ರೆ ಅವನೊಂದ್ಸಲ ವಿಜಯನಗರಿಂದ ಒಂದ್ಸಲ ವೈಜಾಗಿಂದ ಕಿಡ್ನಾಪ್ ಮಾಡಿದ್ದಾನೆ. ಥ್ಯಾಂಕ್ ಗಾಡ್ ಅವ್ನು ನಿಜ ಹೇಳಿದ್ರು ನೀನ್ ಜೋಕ್ ಅಂತ ಅನ್ಕೊಂಡು ಬಿಟ್ಬಿಟ್ಟಿದೀಯ. ಅವನು ಒಬ್ಬನೇ ಇದ್ರೆ ನಿನಗೆ ಏರಿಯಾ ತಿರುಗಿ ಫೋನ್ ಮಾಡಕ್ ಸಾಧ್ಯ ಇಲ್ಲ. ಅವನಿಗೆ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ. ನನಗೆ ಅರ್ಜೆಂಟ್ ಆಗಿ ಆ ಹುಡುಗಿ ಬೇಕು, ಉಳಿದಿರೋರು ಸಾಯ್ಬೇಕು. ಯಾವಾಗ ಬಂದ್ಯೋ? ಅಗತ್ಯ ಇಲ್ಲ, ನಾನು ಎಲ್ಲಿಗೂ ಓಡ್ ಹೋಗಲ್ಲ. ಇದಕ್ಕೇನು ಕಡಿಮೆ ಇಲ್ಲ. ಏನಾಯ್ತು? ಏಯ್ 2 ಡೇಸ್ ಟೈಮ್ ಕೇಳಿದ್ನು. ಅವ್ರ ಹುಡುಗಿ ಬೇಕೋ ಬೇಡೋ? ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ? ಕೇಳ್ತೀಯ? ನೀನೇ ಬಂದು ನೋಡಿ ಗೊತ್ತಾಗುತ್ತೆ. ಅವಳನ್ನ ಬಿಟ್ಬಿಡೋಣ, ಅವಳಿಂದ ನಾವು ಸಿಗಾಕೊಂಡ್ವಿ. ಇಷ್ಟು ಕಷ್ಟಪಟ್ಟಿದ್ ಬಿಡೋದಕ್ಕ ಮತ್ತೇನ್ ಮಾಡೋಣ? 2 ಡೇಸ್ ವೇಟ್ ಮಾಡೋಣ. ಇದನ್ನ ಹಾಕೋ. ಏನ್ ಹೇಳು? ನಿನ್ ಫ್ರೆಂಡ್ ನಿನ್ನ ಸಾಯಿಸ್ಬೇಕು ಅಂತಿದ್ದಾನೆ. ಏನ್ ಮಾತಾಡ್ತಾ ಇದೀಯಾ? ನನ್ ಮಾತು ಕೇಳು. ಅಲ್ಲ ಜಿಜು, ನನ್ ಯಾಕೆ ಕೊಲ್ತಾನೆ? ದುಡ್ಡುಗೋಸ್ಕರ. ನಿನ್ನ ಅವನಿಂದ ಕಾಪಾಡಬೇಕು ಅಂತ ನನಗೇನು ಇಂಟ್ರೆಸ್ಟ್ ಇಲ್ಲ. ಅವನು ನನಗೆ ಸಪೋರ್ಟ್ ಮಾಡುವಂತ. ಈ ಡ್ರೆಸ್ಸಲ್ಲಿ ನಿನ್ನ ನೋಡಿದ್ರೆ ನನಗೆ ಮತ್ತೆ ಬರ್ತಿದೆ. ಚಿನ್ನ, ವ್ಯವಹಾರ 20 ಲಕ್ಷಕ್ಕೆ ಓಕೆ ಆಗಿದೆ. ಆದ್ರೆ ಏನು? ನಿನಗೆ ಗೊತ್ತಲ್ವಾ ನಿನ್ನ ಅಲ್ಲಿಂದನೇ ಕಿಡ್ನಾಪ್ ಮಾಡಿದ್ದು ಅಂತ? ಗೊತ್ತು. ನಿನ್ಗೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ನಿನ್ನ ಅವ್ರ ಕೈಯಲ್ಲಿ ಒಪ್ಸಿ ಮತ್ತೆ ಕರ್ಕೊಂಬರ್ತೀನಿ. ನಾವಿಬ್ರು 20 ಲಕ್ಷ ಹಂಚ್ಕೊಳ್ಳೋಣ. 10 ನಿನಗೆ 10 ನನಗೆ. ನನ್ನ ಜೊತೆನೇ ಇದ್ಬಿಡು. ನೀನು ಸುಖವಾಗಿರು, ನನಗೂ ಸುಖ ಕೊಡು. ಆ ದುಡ್ಡು ತಗೊಂಡು ನಾವಿಬ್ರು ಎಲ್ಲಾದ್ರೂ ಹೋಗ್ಬಿಡೋಣ. ಮತ್ತೆ ನಿನ್ ಫ್ರೆಂಡ್ ಸಾಯಿಸ್ಬಿಡೋಣ. ಏನ್ ಮಾತಾಡ್ತಿದ್ಯಾ? ಸಾಯಿಸೋಣ ಅಂದ್ರೆ? ನಿಜಾನೇ, ನಾನ್ ಫಿಕ್ಸ್. ನಿನ್ಗಿಷ್ಟ ಇದೆಯಾ ಇಲ್ವಾ? ನಿನ್ನೆ ಮೋಸ ಮಾಡ್ತಿರೋನು ಅವಶ್ಯಕತೆ ಮುಗಿತಿದ್ದ ಹಾಗೆ ನನ್ನೂ ಸಾಯಿಸ್ತಾನೆ. ಅದಕ್ಕೆ ಅವನನ್ನ ನಂಬಿ ನಾನು ಹೋಗ್ಲಿಲ್ಲ. ನೀನು ನನ್ನ ನಂಬದೇ ಇದ್ರೂ ಪರವಾಗಿಲ್ಲ, ಹುಷಾರಾಗಿರು.
ಜಿಜು ಏಯ್ ಫ್ರೆಂಡ್ಗೆ ಮೋಸ ಮಾಡ್ತೇನ ನೀನು? ಏನೋ ಫ್ರೆಂಡ್ಶಿಪ್. ಏಯ್, ಜಿಜು ಏನ್ ಮಾಡ್ತಿದ್ಯೋ? ಇದನ್ನ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿನಾದ್ರೂ ಯೋಚನೆ ಮಾಡ್ತೇನಾ? ಏನೋ ಯೋಚನೆ ಮಾಡೋದು? ಏಯ್ ನನ್ನೇ ಹೊಡ್ತಿದ್ಯಲ್ಲೋ? ಏನ್ ಮಾಡಕ್ಕಾಗಲ್ಲ. ಸಾಯಿಸ್ಬಿಡ್ತೇನಾ? ನನ್ನೇ ಸಾಯಿಸ್ತೀಯಾ? ಅದೆಲ್ಲ ಕಣು, ನಾನ್ ಹೇಳೋದೇನಂದ್ರೆ ಏನೋ ಬೇಕು ನಿಂಗೆ? ಏನ್ ಬೇಕು? ಸಾಯಿಸ್ಬಿಡ್ತೀಯಾ? ಅದೆಲ್ಲ ಕಣು, 30 ಲಕ್ಷಕ್ಕೇನೆ ನಾನ್ ಹೇಳೋದು. ಈ ಪ್ಲಾನ್ ಮಾಡಿ ನೀನೇ ಅಲ್ವೇನೋ? ಇವಳು ಕರ್ಕೊಂಡ್ ಬಂದಿದ್ದು ನೀನೇ ಅಲ್ವಾ? ಹೇಳು, ಹೇಳು. ನಂಬಿಕೆ ದ್ರೋಹ ಮಾಡ್ತೀಯನೋ ನನಗೆ? ಹೇಳು, ಹೇಳಲ್ಲೇ. ಹೋಗೋ. ಹೇಳು. ಏಯ್ ಇಲ್ಲೋ. ಏಯ್ ಬಿಡಲ್ಲ ಕಣು, ನಿನ್ಗೂ ಅವಳಿಗೂ ಒಂದ್ ಗತಿ ಕಾಣಿಸ್ತೀನಿ. ಏಯ್ ನನ್ ಸೆಲ್ ಫೋನ್ ಕೊಟ್ಟೋಗೋ. ಏನು ಕಿತ್ಕೊಳಕ್ಕಾಗಲ್ಲ, ನನ್ನ ಹತ್ರ ಏನು ಕಿತ್ಕೊಳಕ್ಕಾಗಲ್ಲ ಕಣು. ಏಯ್ ಎಷ್ಟು ದೂರ ಓಡ್ತೀಯ ನೀನು? ಸಿಗಲ್ಲ ಅನ್ಕೊಂಡಿದ್ಯಾ? ನೋಡ್ಕೊಂತೀನಿ ಮದ್ವೆ ನಿನ್ನ, ನೋಡ್ಕೊಂತೀನಿ. ಮಾತು ಕೇಳು. ಅಣ್ಣ, ಈ ನನ್ನ ಮಗನ್ಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಏರಿಯಾಗೆ ಬಂದಿದ್ದಾನ ಅಣ್ಣ. ನೀನಾ? ಅಣ್ಣ, ನನ್ ಮೈ ಮೇಲೆ ಯಾವನಾದ್ರೂ ಕೈ ಇಟ್ರೆ ಆ ಹುಡುಗಿ ಎಲ್ಲಿದ್ದಾಳಂತ ನಾನು ಹೇಳೋದೇ ಇಲ್ಲ. ನಿಮ್ಮಿಷ್ಟ. ಬೇಡ ಕಣ್ರು, ಬೇಡ. ನಿನ್ ಜೊತೆ 10 ನಿಮಿಷ ಪರ್ಸನಲ್ ಆಗಿ ಮಾತಾಡ್ಬೇಕು. ಡೀಲ್ ಮಾತಾಡ್ಕೊಳ್ಳೋಣ, ಏನಂತೀಯ? ನೀವೆಲ್ರು ಹೋಗ್ರು. ನಾನು ಹೇಳಿದ್ದೇನು ನೀನ್ ಮಾಡಿದ್ದೇನೋ? ನನ್ಗೆ ಯಾಕೆ ಹೇಳ್ತಿದ್ಯಾ? ನಿನ್ಗೆ ಬೇಕಾದಷ್ಟು ಆಳ್ಗಳಿದಾರಲ್ಲ. ನಮ್ಮ ಆಳುಗಳು ಮತ್ತೆ ನಮ್ಮ ಬಾಸ್ ಆಳುಗಳು ಎಷ್ಟು ಜನ ಇದಾರಂತ ಗೊತ್ತಿಲ್ಲ. ನಮ್ಮ ಆಳುಗಳು ನಮ್ಮ ಬಾಸ್ಗೆ ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಇದರಿಂದ ನನ್ಗೇನ್ ಲಾಭ? ನೀನ ಹುಡುಗಿನ ಕಿಡ್ನಾಪ್ ಮಾಡಿ ರೇಟೆಡ್ 40 ಲಕ್ಷ ಕೇಳು. ನನ್ನ ಬಾಸ್ ಹತ್ರ ಮಾತಾಡಿ 20 ಲಕ್ಷ ಕೊಡಿಸ್ಕೊಡ್ತೀನಿ. ನೀನ್ ಬರೋ ದಿನ ನಾನೆಲ್ಲಾನು ಸೆಟ್ ಮಾಡಿ ಇಟ್ಟಿರ್ತೀನಿ. ಸೆಕ್ಯೂರಿಟಿಗೆ ಇವನಲ್ಲಿರ್ತಾನೆ. ಅವನ್ ಎಂತಕ್ ನಂಬ್ತಿದ್ಯಾ? ಅವನು ಬಾಸ್ನೇ ಕ್ರಾಸ್ ಓವರ್ ಮಾಡಿ ನಂಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಅದಕ್ಕೆ ಮತ್ತೆ ಆ ಹುಡುಗಿ ವಿಷಯ? ನಿನಗೆ ಕ್ವಶನ್ಸ್ಗೆ ಆನ್ಸರ್ ಬೇಕಾ, ದುಡ್ಡು ಬೇಕಾ? ಫೂಲ್. ತಪ್ಪಾಗಿದೆ. ಇವಾಗ ಏನ್ ಮಾಡೋದು? ಆ ಹುಡುಗಿ ಈಗ ಹುಡುಗಿ ಮುಖ್ಯ ಅಲ್ಲ ಕಣೋ, ನನ್ನ ಪ್ರಾಣಕ್ಕೆ ಕೂತ್ ಬಂದಿದೆ. ಏನ್ ಮಾಡ್ಬೇಕು ಹೇಳು? ನಿಮ್ ಕಡೆಯವ್ರನ್ನ 4 ಜನ ನನ್ನ ಜೊತೆ ಕಳ್ಸು. ಅವ್ರು ಎಲ್ಲಿದ್ರು ಸರಿ, ಹುಡುಕಿ ಕರ್ಕೊಂಡ್ ಬರ್ತೀನಿ. ನೀನ್ ಹೋಗೋರ್ನ ಬರಕ್ ಹೇಳು. ಹೋಗು. ಸರಿ. ಇದೊಂದು ಜೀವನ. ನಿಮ್ ಬಾಸ್ ಕರೀತಿದ್ದಾರೆ. ಏಯ್, ಯಾಕ್ರೋ ಫೋನ್ ಮಾಡ್ತಿದ್ರ ಬೆಳಗಿಂದ? ಹಾ, ರಾಂಗ್ ನಂಬರ್ ಅಂತ ಹೇಳಿಲ್ವಾ? ಇಡು ಫೋನ್ನ. ಅಯ್ಯೋ, ಮತ್ತೆ ಫೋನ್ ಮಾಡ್ತಿದ್ದಾನೆ. ಬಾಯ್ಲಿ ನೋಡು, ನೀನ್ ಹೋಗು. ಹುಡುಗಿ ಸಿಕ್ಕಿದ ತಕ್ಷಣ ಅವನ್ನ ಅವನ ಫ್ರೆಂಡ್ನ ಇಬ್ಬರನ್ನೂ ಮುಗಿಸ್ಬಿಟ್ಟು ಆ ಹುಡುಗಿನ ಕರ್ಕೊಂಡ್ ಬಾ. ಗೋ. ಶಕ್ತಿ, ಏನೋ ಇದು? ಇದನ್ನ ತಗೊಂಡು ನೀನು ಹೊರಡು. ಹೋಗೋದನ್ನ ರೆಡಿ ಮಾಡೋ. ಎಲ್ಲಿಗೆ ಹೋಗ್ತಾ ಇದ್ಯಾ? ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀನೋ. ಹೋದ್ಮೇಲೆ ಗೊತ್ತಾಗೋದು.
ಹೋಗಿ ಬರ್ತೀನಿ. ಬೇಡಮ್ಮ, ಮತ್ತೆ ಬರ್ಬೇಡ. ಏಯ್, ಯಾಕೆ ಮೈ ಮೇಲೆ ಬೀಳ್ತೀಯ? ಹುಡುಗರ್ನ ಯಾವತ್ತು ನೋಡೇ ಇಲ್ವಾ? ಇಲ್ಲೇ ಇದ್ದಿದ್ದು ಹುಡುಕ್ರಿ. ಏ ಶಕ್ತಿ ಶಕ್ತಿ, ಇಲ್ಲಿ ಇಲ್ಲೂ ಇಲ್ವಲ್ಲೋ? ಸಿಗ್ಬೇಕು 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 ಅವನು. ಇನ್ನಿನ್ನು ಯಾರೂ ತಡೆಯೋದಿಲ್ಲ. ನಿನ್ನ ಕರ್ಕೊಂಬಂದಿದ್ದ ಅವನು. ದುಡ್ಡು ಅವನಿಗೆ ಬೇಕಾಗಿತ್ತು, ನಾನು ಅವನಿಗೆ ಸಹಾಯ ಮಾಡಿದೆ ಅಷ್ಟೇ. ಇನ್ಮೇಲೆ ನಿನ್ನ ದಾರಿ ನಿಂದು, ನನ್ನ ದಾರಿ ನಂದು. ನೀನು ಹ್ಯಾಪಿಯಾಗಿ ನಿನ್ನ ಅವ್ರ ಹತ್ರ ಹೋಗು. ಬರ್ತೀನಿ. ನಗುವಿನ ನಟನೆಯು ಸಾಕಿನ್ನು, ನೋವನ್ನು ಕೊಡುವುದೇ ಜನರ ಚಾಳಿ. ಕಲುಷಿತ ಯಾಕೆ ಜನರ ಮನಸ್ಸು, ಬಿಡದೆ ಸಾಗು ಕಲಿತ ಪಾಠ. ಯಾರಿಗೆ ಯಾರು ಯಾರಿರುವವರು ಅರಿಯನು ಮನವೇ ವಿಧಿಯಾಟ. ಇನ್ನೂ ಹೋಗಿಲ್ವಾ? ಏಯ್, ನಿನ್ನೆ ಕೇಳ್ತಿದ್ರೆ ಮಾತಾಡ್ತಿಲ್ಲ? ನನಗೆ ಯಾರೂ ಇಲ್ಲ. ಯಾರೂ ಇಲ್ವಾ? ಅಮ್ಮ ಅಪ್ಪ ಬಾಯ್ ಫ್ರೆಂಡು? ಅದೇ ಹೇಳ್ತಿರೋದು, ನಂಗೆ ಯಾರೂ ಇಲ್ಲ. ನಂಗೆ ನಿಂಗೆ ಯಾವ ಸಂಬಂಧನೂ ಇಲ್ಲ ಅಂತ
ಹೇಳ್ದೆ ಅಲ್ವಾ? ನನ್ನ ಜೊತೆ ಬಾ. ಏಯ್ ಇರು. ನೀನಾ? ಏಯ್ ಒಂದ್ ನಿಮಿಷ ನನ್ನ ಮಾತು ಕೇಳು. ಮತ್ತೆ ಯಾಕ್ ಬಂದೆ? ಹೋಗು. ಲಾಸ್ಟ್ ಟೈಮ್ ತರ ಅಲ್ಲ, ಇದು ಬೇರೆನೇ ವಿಷಯ. ಹೋಗು ಅಂದೆಲ್ಲ. ಒಂದು ಚಿಕ್ಕ ಹೆಲ್ಪು. ಆಗಲ್ಲ, ಹೋಗು. ಏಯ್ ನನ್ಗೋಸ್ಕರ ಅಲ್ಲ, ಈ ಹುಡುಗಿಗೋಸ್ಕರ ಪ್ಲೀಸ್. ಏನಾದ್ರೂ ತಿಂತೀರಾ? ಹಾ ಏನಾದ್ರೂ ಸರಿ. ನಂಗೇನು ಬೇಡ, ತುಂಬಾ ಸುಸ್ತಾಗಿದ್ದೀನಿ, ರೆಸ್ಟ್ ಮಾಡಬೇಕು. ಆ ಕಡೆ ಯಾಕೆ ನಿಲ್ಲಿಸ್ಬಿಟ್ಟೆ? ಕಟ್ ಮಾಡ್ಕೋ. ಏನು ಏನಾಯ್ತು? ನಿಮಗ್ ಸಾಯಕ್ಕೆ ನನ್ ಮನೆನೇ ಸಿಕ್ಕಾ? ನಂಗ್ ಗಂಡಂಗ್ ಗೊತ್ತರೆ ನಂಗ್ ಬಾಯಿ ಸಾಯಿಸ್ಬಿಡ್ತಾನೆ. ಮುಚ್ತೀಯಾ? ನಾನಾ? ನೀನೇ. ಇದು ನನ್ ಮನೆ. ಸಾಯಿಸ್ತೀನಿ. ಒಂದ್ 5 ನಿಮಿಷ ಮೂಲೆಯಲ್ಲಿ ನಿಂತ್ಕೋ, ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಇದೇನು ಹೊಸ ಡ್ರಾಮಾ? ಇವಾಗಲ್ಲ, ಆ ಕೊಂಪಲ್ಲಿದ್ದಾಗ್ಲೇ ಸತ್ತೋಗ್ಬೇಕಿತ್ತು. ನಾನು ಯಾಕೆ ಹೀಗಾದೆ ಅಂತ ಗೊತ್ತಾ? ಗೊತ್ತು. ನಿಮ್ಮಪ್ಪ ನಿಮ್ಮಮ್ಮಂಗೆ ಮೋಸ ಮಾಡ್ದ. ನಿಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಸತ್ತೋದ್ಲು. ನಿನ್ನ ಬಾಯ್ ಫ್ರೆಂಡ್ ನಿನಗೆ ಮೋಸ ಮಾಡ್ದ. ಇದೇ ಅಲ್ವಾ ಹೇಳ್ಬೇಕಾಗಿದ್ದು? ಹೌದು, ನನ್ನ ಅಪ್ಪ ಮೋಸ ಮಾಡಿದ್ರು. ನನ್ನ ಅಮ್ಮ ನನ್ನ ಚಿಕ್ಕವಳಿದ್ದಾಗಲೇ ಸತ್ತೋದು. ಇದ್ಯಾವುದು ಕಾರಣಗಳೆಲ್ಲ ನಾನು ಪ್ರಾಸ್ಟಿಟ್ಯೂಟ್ ಹಾಕೋದಕ್ಕೆ. ನಮ್ದು ಡೆಲ್ಲಿ. ನಾನು ಚಿಕ್ಕವಳಿದ್ದಾಗ ಅಪ್ಪ ಕೆಲ್ಸಕ್ಕೋಸ್ಕರ ದುಬೈಗೆ ಹೋದ್ರು. ಆಗ್ಲೇ ಅಮ್ಮಂಗೆ ಕ್ಯಾನ್ಸರ್ ಬಂದು ಸತ್ತೋದ್ರು. ಆಲ್ರೆಡಿ ಬೇರೆ ಹೆಂಗಸಿನ ಜೊತೆ ಸೆಟಲ್ ಆಗಿದ್ದ ನಮ್ಮಪ್ಪ ನನ್ನ ಕಡೆ ಚೂರು ಗಮನ ಹರಿಸ್ಲಿಲ್ಲ. ನಾನೇ ಹೇಗೋ ಕಷ್ಟಪಟ್ಟು ಓದಿ ಒಂದು ಕೆಲಸ ಮಾಡಿಕೊಂಡು ಬದುಕೋ ಹಂತಕ್ಕೆ ಬಂದೆ. ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದ. ನಾನು ಹೇಳಿದ್ನಲ್ವಾ ಬರಲ್ಲ ಅಂತ. ನನಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ. ಐ ಟೋಲ್ಡ್ ಯು ನಾ, ತುಂಬ ಹೆಕ್ಟಿಕ್ ಕೆಲಸ ಇದೆ ಅಂತ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಯಾರ್? ನೀನ್ ಬಂದಿಲ್ಲ ಅಂದ್ರೆ ಇನ್ಮೇಲೆ ನಿನ್ಗೆ ಯಾವತ್ತೂ ಫೋನ್ ಬರಲ್ಲ. ಅಬ್ಬಾ ಹಾಗ್ಯಾಕೆ ಹೇಳ್ತೀಯಾ? ಅರ್ಥ ಮಾಡ್ಕೋ ಪ್ಲೀಸ್. ವೈ ಡೋಂಟ್ ಯು ಗೆಟ್ ಇಟ್ ಯಾರ್? ಇರಿಟೇಟ್ ಮಾಡ್ತಿದ್ಯಾ ನೀನು? ಮತ್ತೆ ಕಾಲ್ ಮಾಡು. ಓಕೆ ಲಿಸನ್, ಕ್ಯಾಬ್ ಬಂತು, ನಾನು ಮತ್ತೆ ಕಾಲ್ ಮಾಡ್ತೀನಿ. ಆಲ್ರೆಡಿ ಆಫೀಸಿಗೆ ಟೈಮ್ ಆಗ್ತಿದೆ ನನಗೆ. ನಮ್ಮಿಬ್ಬರದ್ದು ಬ್ರೇಕಪ್. ಓಕೆ ಓಕೆ, ನೀನು ನಂಗೆ ಕಾಲ್ ಮಾಡೋದು ಬೇಡ. ಸರಿ, ಡೋಂಟ್ ಕಾಲ್ ಮೀ. ಐ ವಿಲ್ ಆಲ್ಸೋ ನಾಟ್ ಕಾಲ್ ಯು. ಬಾಯ್. ಮಮ್ಮಿ ಮಮ್ಮಿ, ಕೆರ್ಚ್ಬೇಡ, ಕೆರ್ಚ್ಬೇಡ.
ಕಿರ್ಚ್ಬೇಡ ಅಂತ ಹೇಳ್ತಿದ್ದೀನಿ ಅಂತಾನೆ. ಕಿರ್ಚ್ಬೇಡ, ಬೇಗ ಹೋಗೋ, ಸ್ಪೀಡಾಗಿ ಹೋಗೋ. ಸಿಕ್ಬಿಟ್ಲಾ? ಅಳ್ಬೇಡಮ್ಮ, ಅಳ್ಬೇಡಮ್ಮ. ಅಯ್ಯೋ ಅಯ್ಯೋ ಪಾಪ, ಅಳ್ಬೇಡ ಅಳ್ಬೇಡ. ಏಯ್ ಅಳ್ಬೇಡ ಕಣಲೆ. ನನ್ನನ್ನು ಬಿಟ್ಬಿಡಿ ಸರ್. ಬಿಟ್ಬಿಡ್ಬೇಕಾ? ನಿನ್ ಫೋಟೋನ ಒಬ್ಬ ಹಿಡಿದು ನಾನು ಕಳ್ಸಿದ್ರೆ ನಿನ್ನ ಇಷ್ಟು ದಿನ ಕಷ್ಟಪಟ್ಟು ಹುಡುಕಿ ನಿನ್ನ ಕಿಡ್ನಾಪ್ ಮಾಡೋದಕ್ಕೆ ತುಂಬಾನೇ ಕಷ್ಟಪಟ್ಟಿದ್ರು ಕೂಡ ಇಷ್ಟಾದ್ರೂ ನಿನ್ನ ಬಿಟ್ಬಿಡ್ಬೇಕು ಅಂತ್ಯಾ? ಅಷ್ಟು ಈಸಿಯಾಗಿ ಬಿಟ್ಬಿಡ್ಬೇಕಾ? ಅಷ್ಟು ಈಸಿಯಾಗಿ ಬಿಟ್ಬಿಡ್ಬೇಕಾ? ಪ್ಲೀಸ್ ಸರ್, ನನ್ನನ್ನು ಬಿಟ್ಬಿಡಿ ಸರ್, ನನ್ನನ್ನು ಬಿಟ್ಬಿಡಿ ಪ್ಲೀಸ್ ಸರ್, ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ಬಾಸ್, ನಿನ್ನ ಹೆಸರೇನು? ಹೇಳು. ಸೀತಾ. ಸೀತಾ. ಮೈಸೆಲ್ಫ್ ರಾವಣ. ಚೆನ್ನಾಗಿದೆ ಅಲ್ವಾ? ಏನ್ ಜಾಬ್ ಮಾಡ್ತಾ ಇದೀಯ? ಸ್ಯಾಲ್ರಿ ಎಷ್ಟು? 30,000. 30,000? ಸರಿ ಹೋಗುತ್ತಾ? ಏನಾ ನಿನ್ ಖರ್ಚು ಎಷ್ಟು? 1 ಲಕ್ಷ ಸರ್. ನೋಡಿದ್ಯಾ, 1 lakh. ನನ್ನ ಜೊತೆ ಕೆಲಸ ಮಾಡ, ಲ್ಯಾಕ್ಸ್ ಅಲ್ಲಿ ದುಡಿಯೋಣ. ನನ್ನನ್ನು ಬಿಟ್ಬಿಡಿ ಸರ್, ಪ್ಲೀಸ್ ನನ್ನನ್ನು ಬಿಟ್ಬಿಡಿ. ನಿನಗೆ ನಾನು ಎಷ್ಟು ಸಲ ಹೇಳಬೇಕು? ನನಗೆ 100% ಕಮಿಟ್ಮೆಂಟ್ ಇರೋರು ಬೇಕು ಅಂತ. ಕಷ್ಟಪಟ್ಟು ಕೆಲಸ ಮಾಡೋರು ನನಗೆ ಬೇಡ, ಇಷ್ಟಪಟ್ಟು ಕೆಲಸ ಮಾಡಬೇಕು. ಕನ್ವಿನ್ಸ್ ಮಾಡು.